ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ಮೋಟಿವೇಟ್ ಸಿಗುತ್ತೆ, ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಎಲ್ಲ ಮಾಡಬೇಕಂತ ಮೋಟಿವೇಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ ನೋಡಿ. ಇನ್ನು ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಬಂದುಬಿಟ್ಟು ಬಾಗಿಲು ತೊಳ್ಕೊಂಡು ಬಾಗಿಲಿಗೆ ರಂಗೋಲಿ, ಅರಿಶಿನ ಕುಂಕುಮ ಎಲ್ಲ ಹೂವು ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಮತ್ತು ಬಾಗಿಲೆಲ್ಲ ಒರೆಸ್ಕೊಂಡು ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಯಲ್ಲಿ ನಾನೊಂದು ರಾತ್ರಿನೇ ಪಾತ್ರೆನೂ ತೊಳೆದು ಒಲೆನೂ ಒರೆಸಿ ಸಜ್ಜೆ ಕಲ್ಲನ್ನೆಲ್ಲ ಒರೆಸಿ ನೀಟ್ ಮಾಡಿ ಮಲ್ಕೊಂಡಿದ್ದೆ. ಸೊ ಬೆಳಗ್ಗೆ ಬಂದು ಪಾತ್ರೆಗಳೆಲ್ಲ ಏನು ನೀರು ಸೋರ್ಕೊಂಡು ಡ್ರೈ ಆಗಿತ್ತು. ಸೊ ಅದನ್ನೆಲ್ಲ ಜೋಡಿಸ್ಕೊಂಬಿಟ್ಟು ನಾನು ಹಾಲಿನ ಕೆನೆ ಏನು ಡೈಲಿ ಎತ್ತಿಡ್ತೀನಿ, ಅದೇ ಥರ ಹಾಲಿನ ಕೆನೆನ ಫ್ರಿಡ್ಜಲ್ಲಿ ಎತ್ತಿಟ್ಟು ಹಾಲನ್ನ ಕಾಯ್ಲಿಕ್ಕೆ ಇಟ್ಕೊಳ್ತೀನಿ. ಕ್ಯಾರೆಟು, ಮೊಳಕೆ ಕಟ್ಟಿದ ಮೆಂತ್ಯ ಮತ್ತು ಹೆಸ್ರು ಕಾಳು, ಹಾಗೆ ಒಂದು ಲೋಟ ಹಾಲು, ಇಷ್ಟನ್ನು ರೆಗ್ಯುಲರಾಗಿ ತೊಗೊಳ್ತಾ ಇರ್ತೀನಿ. ಅದೆಲ್ಲ ತೊಗೊಂಡಿದ್ದಾದಮೇಲೆ ನಾನು ಬಿಸಿ ಹಾಲು ಕುಡಿಯೋದಿಲ್ಲ, ಹಾಗಾಗಿ ಸೈಡಿಗೆ ಇಟ್ಟೆ. ಅಷ್ಟೊತ್ತಿಗೆ ತರಕಾರಿ ಎಲ್ಲ ಕುಯ್ಕೊಳ್ಳೋಣ, ಸ್ವಲ್ಪ ಹೊತ್ತಾದಮೇಲೆ ತಣ್ಣಗಾಗುತ್ತೆ ಕುಡ್ಕೊಳ್ಳೋಣ ಅಂತ. ಇನ್ನು ಇಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಏನಿರುತ್ತೋ ಅದರಲ್ಲೇ ಚೂಸ್ ಮಾಡಿಕೊಂಡು ಯಾವ ತರಕಾರಿ ಹಾಕೋಬೇಕು ಅಂತ ತೊಗೊಂಡು ಹಾಕೊಳ್ತೀನಿ. ಅದಕ್ಕೆ ಏನೇನು ಬೇಕೋ ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇತ್ತೀಚೆಗೆ ಮಸಾಲ ರುಬ್ಬಿ ನಾನು ಪಲಾವ್ನ ಮಾಡ್ಕೊಳ್ತಾ ಇಲ್ಲ, ಎಲ್ಲ ಹಂಗೆ ಹಾಕಿನೇ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಆ್ಯಕ್ಚುಲಿ ಇದಕ್ಕಿಂತ ರುಬ್ಬಿ ಹಾಕ್ಕೊಂಡು ಮಾಡ್ತೀವಲ್ಲ ಅದೇ ಪಲಾವ್ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ಬಟ್ ಟೇಸ್ಟು ಡಿಫ್ರೆನ್ಸ್ ಇರುತ್ತೆ. ಮಸಾಲ ರುಬ್ಬಿ ಹಾಕಿ ಮಾಡೋದಕ್ಕೂ ಹಾಗೆಯೇ ಎಲ್ಲ ಹಚ್ಚಿ ಹಾಕಿ ಮಾಡೋದಕ್ಕೂ ತುಂಬಾ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಬಟ್ ನನಗೆ ಹಾಗೆ ಹಚ್ಚಿ ಹಾಕ್ಕೊಂಡು ಮಾಡೋದಕ್ಕಿಂತ ರುಬ್ಬಿ ಹಾಕ್ಕೊಂಡು ಮಾಡ್ತೀವಲ್ಲ ಮಸಾಲೆನ, ಆ ಥರ ಮಾಡೋವಂಥ ಪಲಾವ್ ಇಷ್ಟ ಆಗುತ್ತೆ ನನಗೆ. ಇನ್ನು ಪಲಾವ್ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲನೂ ಹಚ್ಚಿಟ್ಕೊಳ್ಳೋಣ ಬನ್ನಿ.
ಇನ್ನು ತರಕಾರಿಗಳೆಲ್ಲನೂ ಹಚ್ಚಿಟ್ಕೊಂಡಿದ್ದಾಯಿತು. ಅಷ್ಟರಲ್ಲಿ ಹಾಲುವೆ ತಣ್ಣಗಾಯಿತು. ಸ್ವಲ್ಪ ಬಿಸಿ ಇದ್ದ ಅನ್ನ ಕುಡ್ಕೊತೀನಿ, ಜಾಸ್ತಿ ತಣ್ಣಗೂ ಆಗೋದಕ್ಕೂ ಬಿಡಲ್ಲ. ಸೊ ಹಾಲು ಕುಡ್ಕೊಂಡು ಹಾಗೆ ಮೊಳಕೆ ಕಳೆದು ಏನು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಂಗಂಗೆ ಬಾಯಿ ಆಡಿಸ್ಕೊಂಡು ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಕುಕ್ಕರ್ ಕಾದ್ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಸ್ಪೈಸಸ್ಗಳೇನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಶುಂಠಿ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ದು ಮತ್ತು ಹಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ತಕ್ಷಣ ತರಕಾರಿಗಳ್ನೂ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆಲಿ ರೋಸ್ಟ್ ಆದರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ತರಕಾರಿಗಳ್ನ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಬೇಯಲಿಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಟೊಮೊಟೊನ ಬೇಯಿಸ್ಕೊಳ್ಳೋಣ. ಟೊಮೊಟೊ ಬೆಂದಮೇಲೆ ನಾವು ನೀರು ಎಷ್ಟು ಬೇಕೋ ಅಷ್ಟು, ಈಗ ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಅನ್ನೋ ಥರ ಹಾಕ್ಕೊಂಬಿಟ್ಟು ಮಸಾಲ ಐಟಮ್ಸ್ಗಳನ್ನ ಹಾಕ್ಕೊಳ್ಳೋಣ. ಧನಿಯಾ ಪುಡಿ, ಖಾರದ ಪುಡಿ, ಬಿರಿಯಾನಿ ಮಸಾಲ, ಜೀರಾ ಪೌಡರು, ಸ್ವಲ್ಪ ಅರಿಶಿನ ಇಷ್ಟು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ನೀರು ಕುದಿಲಿಕ್ಕೆ ಬಿಡೋಣ. ನೀರು ಕುದಿ ಬಂದಮೇಲೆ ತೊಳೆದು ನೆನೆಸಿ ಇಟ್ಕೊಂಡಂಥ ಅಕ್ಕಿನ ಹಾಕ್ಕೊಂಡು ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ಕೊಂಬಿಟ್ಟು ಕೂಗಿಸ್ಕೋಬೇಕು. ಬಟ್ ನಾನು ಇಕ್ಕಿದಂಥ ಕುಕ್ಕರು ಅದು ಯಾಕೋ ವಿಸಲೇ ಬರ್ತಿರಲಿಲ್ಲ, ಗಾಳಿ ಸೈಡಲ್ಲೇ ಹೋಗ್ತಾಯಿತ್ತು. ಹಾಗಾಗಿ ನಾನು ಮತ್ತೆ ಇನ್ನೊಂದು ಕುಕ್ಕರಿಗೆ ಚೇಂಜ್ ಮಾಡಿ ನಾನು ವಿಸಲ್ ಹಾಕ್ಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹುಷಾರಿಲ್ಲದ ಕಾರಣ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ. ಮಾತ್ರೆಗಳು ತೊಗೊಂಡ್ಮೇಲೆ ಇವತ್ತು ಸ್ವಲ್ಪ ಗೆಲುವಾಗಿದ್ದೀನಿ. ಹಾಗಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಕಸ ಹೊಡ್ಕೊಂಡೆ ನೀಟಾಗಿ. ಇನ್ನು ಅಡುಗೆ ಮನೆಯೂ ಫುಲ್ ಕ್ಲೀನಾಗಿತ್ತು. ಪಾತ್ರೆ ತೊಳೆಯೋದಾಗಲಿ, ಒಲೆ ಒರೆಸೋದು, ಇನ್ನು ಸಂಜೆ ಕಲ್ಲು ಒರೆಸೋದೆಲ್ಲ ಫುಲ್ಲು ನೀಟಾಗಿತ್ತು. ನಾನೆಲ್ಲನೂ ಕೂಡ ನೀಟಾಗಿತ್ತು. ಸೊ ನಾನೆಲ್ಲ ಮಾಡ್ತಿದ್ರೆ ಇವನು ಹೆಂಗೆ ಕುತ್ಕೊಂಡು ಮಾಡ್ತಾ ಇದ್ದಾನೆ ನೋಡಿ. ಸ್ಕೋಬಿ ಏನೋ ನಿಂದು ಹಾಂ ಗಲಾಟೆ ಕಲ್ತ್ಬಿಟ್ಟು ಬೇಡ, ಈಗ ಇವನ್ನ ಹಿಡಿಯೋಕ್ಕಾಗಲ್ಲ. ಎಲ್ಲಿಗೋಗ್ತೀಯಾ? ಎಲ್ಲಿ ಹೋಗ್ತಾ ಇದೀಯಾ? ಹಾಂ ನಡಿ ಮೇಲೆ. ಹೊಟ್ಟಸ್ತಿಲ್ಲ? ಫುಡ್ಡು ಬೇಡ? ಫುಡ್ಡು ತಿಂತೀರಿ? ಫುಡ್ಡು ಬೇಕಾ? ಬಾಂಬ್ ಮಾಡು. ಫುಡ್ಡು ಬೇಕೇನಮ್ಮ? ಹೊಟ್ಟೊತ್ತಿತ್ತಾ? ನಡಿ ಮೇಲೆ ಹಾಕ್ತೀನಿ. ನೋಡಿ ಮೇಕೆ ಹೋಗೋಣ, ಫುಡ್ಡು ಕೊಡ್ತೀನಿ ನಡಿ. ಆಚೆ ಎಲ್ಲಿ ಹೋಗ್ತಿದ್ದೀರಿ? ಹಾಂ ಆಚೆ ಎಲ್ಲೋ ಹೋಗ್ತಿದ್ಯಾ? ಓನಮ್ಮ ಸ್ಕೋಬಿ ಲವ್ ಚೆಕ್ ಮಾಡಬೇಡದ, ನೀಟಾಗಿ ಹೊಡೆದಿದ್ದೀನಿ ಕಸನ. ಮೋಸೆ ಚೆಕ್ ಮಾಡ್ತಾನೆ ಕಳ್ಳ ಮಗ. ಇನ್ನು ಕೆಳಗಡೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮೇಲೆ ಬಂದು ರೂಮಿನ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಬೆಡ್ ಸ್ಪ್ರೆಡ್ ಎಲ್ಲನೂ ಚೇಂಜ್ ಮಾಡಿಕೊಂಡು ಕಸ ಎಲ್ಲ ಹೊಡ್ಕೊಂಡು ನೀಟ್ ಮಾಡಿಕೊಂಡೆ. ಮೇಲ್ಗಡೆದನ್ನು ಅದೆಲ್ಲ ನೀಟ್ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಂಗಿದ್ರೆ ಮಾಡಿ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿದ್ದೆ. ಟೆರೆಸ್ ಮೇಲೆ ಸಖತ್ತು ಪಾಟ್ಗಳಲ್ಲಿ ಈ ಥರ ಕಸ ಅಂದರೆ ಕಳೆ ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು, ನೋಡೋಕ್ಕಾಗ್ತಿರ್ಲಿಲ್ಲ. ಈ ಕಡೆ ಗಮನನೇ ಹರಿಸಿರಲಿಲ್ಲ. 1 ವರ್ಷ ಆಯಿತು. ಮುಂಚೆ ಸೊಪ್ಪು, ಟೊಮೊಟೊ ಹಂಗೆಲ್ಲ ಬೆಳ್ಕೊತಾ ಇದ್ದೆ. ಸೊ ಅದಕ್ಕೆ ಎಲ್ಲ ಫುಲ್ ಕ್ಲೀನ್ ಮಾಡೋಣ, ಹೆಂಗಾರು ಬಿಸ್ತಿದೆಯಲ್ಲ ಒಣಕೊಳ್ಳುತ್ತೆ, ಸೊಪ್ಪಿನ ಬೀಜ ಏನಾರು ಹಾಕೊಬೋದು ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಇದಾಗಿತ್ತು ಇವತ್ತಿನ ಲಾಗು. ಮತ್ತೆ ಸಿಗೋಣ ಹೊಸ ಲಾಗ್ ಜೊತೆಗೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡಿ.